ಈ ಚರ್ಚೆ ಮಾಡಬೇಕು ಅಂತಾನೆ ಇವತ್ತು ಸನ್ಮಾನ್ಯ ಪೂಜ್ಯರಾದಂತ ದೇವೇಗೌಡರು ಇವತ್ತಿಲ್ಲಿ ಬಂದಿದ್ದಾರೆ. ನಾವು ಬೇಲೂರಲ್ಲಿ ಇವತ್ತು ಸೋತಿರಬಹುದು, ಆದ್ರೆ ಶಕ್ತಿ ಕಳ್ಕೊಂಡಿಲ್ಲ. ಇವತ್ತು ಇಲ್ಲಿ ನಾವೇನಾದ್ರು ಕಾರ್ಯಕರ್ತರ ಸಭೆನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಸುಮಾರು ಬರೀ ರೇವಣ್ಣ ಸಾಹೇಬರು 3 ಗಂಟೆ ಕಾಲದಲ್ಲಿ ಕರೆದಂತ ಸಂದರ್ಭದಲ್ಲೂ ಕೂಡ ನಾವು 5,000 ರಿಂದ 10,000 ಜನ ಸೇರಿಸೋ ಅಂತ ಒಂದು ಶಕ್ತಿ ನಮ್ಮ ನಾಯಕರುಗಳಲ್ಲಿ ಹೊಂದಿದ್ದಾರೆ. ಆದ್ರೆ ಇವತ್ತು ದೊಡ್ಡವರು ಇಲ್ಲಪ್ಪ, ನಾನು ಎಲ್ಲ ಹಿರಿಯ ಮುಖಂಡರುಗಳನ್ನ ನಾನು ಅವರ ಸಲಹೆಗಳನ್ನ ತಗೊಳ್ಳೋಂತ ಕೆಲಸ ಮಾಡಬೇಕು, ಮುಂದಿನ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ನಾನು ಚರ್ಚೆ ಮಾಡೋ ಅಂತ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಕೇವಲ ಬರೀ 300 ರಿಂದ 400 ಜನ ಸೇರಿಸಬೇಕು ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಜನಸಂಖ್ಯೆಯಲ್ಲಿ ಇವತ್ತೆಲ್ಲ ಬಂದಿದ್ದೀರ. ಇವತ್ತು ಚರ್ಚೆ ಮಾಡಬೇಕಾದ್ರೆ ಒಂದು ವಿಚಾರನ ಪ್ರಸ್ತಾವನೆ ಮಾಡ್ತಾರೆ. ನಾವು ಮುಂದಿನ ಲೋಕಸಭೆ ಚುನಾವಣೆಗಳಿಗೆ ಹೋಗ್ತಾ ಇದ್ದೀವಿ. ಇವತ್ತು ಕೆಲವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾವನೆ ಮಾಡ್ಬೇಕಾದ್ರೆ ಮಾಧ್ಯಮ ಮಿತ್ರರ ಮುಖಾಂತರ ಪ್ರಜ್ವಲ್ ರೇವಣ್ಣವರು ಏನ್ ಕೆಲಸ ಮಾಡಿದ್ದಾರೆ, ದೇವೇಗೌಡರು ಸಾಹೇಬ್ರ ಕೊಡುಗೆ ಏನು, ರೇವಣ್ಣವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತಾಗಲೇ ರೇವಣ್ಣ ಸಾಹೇಬ್ರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ, ಪ್ರತಿಯೊಂದು ವಿರೋಧ ಪಕ್ಷದವರ ಹತ್ರನು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರರು ಅಂತ ಏನಾದ್ರು ಇಡೀ ರಾಜ್ಯದಲ್ಲಿ ಯಾರು ಒಬ್ಬರನ್ನ ಕರೆಯೋದಾದ್ರೆ ಅದನ್ನ HD ರೇವಣ್ಣ ಅವರು ಅಂತ ಅವರೇ ಒಪ್ಕೊಳ್ಬೇಕಾದ್ರೆ ಇನ್ನು ಅದ್ರ ಬಗ್ಗೆ ಚರ್ಚೆಗೆ ಅರ್ಥಪೂರ್ವಕವಾಗಿ ಇರಲ್ಲ, ಸಂಬಂಧಿಕ ಇರೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಕಳಕಳಿಯಾಗಿ ಹೇಳಬೇಕಾಗತ್ತೆ.